ಎಲ್ರಿಗೂ ನಮಸ್ಕಾರ. ಇವತ್ತು ನಾನ್ ತಂದಿರೋ ಕ್ವಶನ್ ಬಂದು ಫ್ಯಾಮಿಲಿ ಬಗ್ಗೆ. ಏನ್ ಫ್ಯಾಮಿಲಿ ಬಗ್ಗೆ ಅಂತೀರಾ? ಸಂಸಾರ ಚೆನ್ನಾಗಿ ನಡೆಯೋದಕ್ಕೆ ಗಂಡನ್ ಮಾತು ಕೇಳ್ಬೇಕಾ ಹೆಂಡತಿ ಮಾತು ಕೇಳ್ಬೇಕಾ ಅಂತ ನಮ್ ಜನರು ಹೇಗೆ ಆನ್ಸರ್ ಮಾಡ್ತಾರೆ ಬನ್ನಿ ನೋಡೋಣ. ಗಂಡನ್ ಮಾತು ಕೇಳ್ಬೇಕಾ ಹೆಂಡತಿ ಮಾತು ಕೇಳ್ಬೇಕಾ? ಗಂಡನ್ ಮಾತು ಕೇಳ್ಬೇಕು. ಏನಕ್ಕೆ ಹೇಳಿ? ಒಳ್ಳೇದಾಯ್ತು. ಹೆಂಡತಿ ಮಾತು ಗಂಡ ಕೇಳ್ಬೇಕು. ಸೋ ಸಿಂಪಲ್. ಯಾರಿಗೇನ್ ಹೇಳಿದ್ರೆ ಏನಾದ್ರು ಕೇಳೋ ತರ ಇದಾರ ರೀ ಜನರು. ಯಾರಾದ್ರೂ ಹೋಗ್ಲಿ ಲೇಡೀಸ್ಗಾಗ್ಲಿ ಜೆಂಟ್ಸ್ಗಾಗ್ಲಿ ಹೇಳಿದ್ರೆ ಕೇಳೋ ತರ ಇದಾರ. ನಿಮ್ ಹೆಸರು? ಸರ್ದಾರ್. ಗಂಡನ್ ಮಾತು ಕೇಳ್ಬೇಕು. ಏನಕ್ಕೆ ಹೇಳಿ? ಒಳ್ಳೇದಾಯ್ತದೆ. ಇಲ್ಲ ಗಂಡ ಕೋಪ ಮಾಡ್ಕತಾನೆ. ಅದಕ್ಕೆ ಕೋಪ ಮಾಡ್ಕೊಳ್ಳಲ್ಲ ಅದಕ್ಕೋಸ್ಕರನಾರು ಗಂಡನ್ ಮಾತು ಸಂಸಾರ ಚೆನ್ನಾಗೈತದೆ. ಒಂದ್ ಜೊತೆಯಲ್ಲಿ ಚೆನ್ನಾಗಿ ಇದ್ದಾಯ್ತದೆ. ಏನು ಜಗಳ ಆಗಲ್ಲ. ಬರೀ ಎಡ್ತಿದೆ ನಡಿಬೇಕಂದ್ರೆ ಮನೆ ನಡಿಯಲ್ಲ. ಆತರ ನಿಮ್ಮ ಚೇತನ. ಹೆಂಡತಿ ಮಾತು ಗಂಡ ಕೇಳ್ಬೇಕು. ಸೋ ಸಿಂಪಲ್. ಅವ್ರ ಮಾತು ನೀವು ಕೇಳಲ್ಲ? ಕೇಳ್ಬೇಕು. ಅಂದ್ರೆ ಯಾವಾಗ ಮಾತ್ರ ಅವಾಗ? ಯಾವಾಗ ಬೇಕು ಅವಾಗ. ಅವಾಗ. ಸೊ ಇಬ್ರು ಮಾತು ಕೇಳ್ಬೇಕಂತ? ಇಬ್ರು ಮಾತು ಇಬ್ರು ಕೇಳ್ಬೇಕು. ಓಕೆ. ನಿಮ್ ಪ್ರಕಾರ? ಗಂಡನ್ ಮಾತೆ ಕೇಳ್ಬೇಕು. ಗಂಡನ್ ಮಾತೆ ಕೇಳ್ಬೇಕಂತ. ಓಕೆ. ಏನಕ್ಕೆ ಅಂತ ಹೇಳ್ಬೋದು? ಅಲ್ಲ ಎಲ್ಲಾ ಮನೆದೆಲ್ಲ ನೋಡ್ಕೊಳ್ಳೋದಾಗ್ಲಿ ಈ ವ್ಯವಹಾರ ಆಗ್ಲಿ ಬಿಸ್ನೆಸ್ ಆಗ್ಲಿ ಎಲ್ಲ ಅವ್ರದೇ ಇರ್ಬೇಕಾದ್ರೆ ಅವ್ರ ಪ್ರಕಾರನೇ ಹೋಗ್ಬೇಕಲ್ವಾ. ನಾವು ಜಸ್ಟ್ ಮಲ್ಲ ಹೌಸ್ ವೈಫ್ ಅಲ್ಲ, ಹಾಗಾಗಿ ಅವ್ರ ಪ್ರಕಾರನ ಅವ್ರ ಮಾತೆ ಕೇಳ್ಬೇಕು ಅಂತ ನನ್ಗೆ ಅನ್ಸುತ್ತೆ. ನನ್ನ ಹೆಸರು ಕೆ ಹರ್ಷ ಅಂತ ಹೇಳಿ. ಮೈಸೂರು ಸರ್. ಇಲ್ಲೇ ಸ್ಥಳೀಕ ಇದೇ ವಾರ್ಡ್ ಇದೇ ಏರಿಯಾ. ಬಟ್ ನೀವ್ ಹೇಳ್ತಿರೋ ಕ್ವಶನ್ಗೆ ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಮಾತು ಇಬ್ರು ಕೇಳ್ಬೇಕು. ಆಕ್ಚುಲಿ ಏನಂತಂದ್ರೆ ಗಂಡನ ಮಾತು ಕೇಳ್ತಾ ಇದೀನಿ ಬರೀ ಗಂಡ ಹೇಳ್ದಂಗೆ ಕೇಳ್ಬೇಕು ಅಂತಂದ್ರೆ ಅದು ತಪ್ಪು. ಇವನ್ ಹೆಂಡತಿ ಆದ್ರೂ ಅಷ್ಟೇನೆ, ವೈಫ್ ಆದ್ರೂ ಅಷ್ಟೇನೆ ಗಂಡನ ಮಾತು ಕೆಲವು ಮಾತು ಕೇಳ್ಬೇಕು. ಹೆಂಗೆ ಅಂತಂದ್ರೆ ಈಗ ಒಂದ್ ದೋಣಿ, ಈಗ ಏನಂತೀವಿ ಅದಕ್ಕೆ ನಾವು ದೋಣಿ ತೆಪ್ಪ ಹೋಗ್ಬೇಕಾದ್ರೆ ಅದೇನೋ ಅಂತೀವಿ ಅದಕ್ಕೆ ಹುಟ್ಟು ಇಲ್ಲ ಅಂದ್ರೆ ನಾವು ಸಾಗಕ್ಕಾಗಲ್ಲ. ಆಯ್ತಾ? ಹುಟ್ಟು ಇರ್ಬೇಕು, ತೆಪ್ಪನ್ನು ಇರ್ಬೇಕು. ಹಂಗಿತ್ತ ಅಂದ್ರೆ ನಮ್ಮ ಫ್ಯಾಮಿಲಿ ಲೈಫ್ ನಮ್ ಜೀವನ ಚೆನ್ನಾಗಿ ಸುಸೂತ್ರವಾಗಿ ನಡೆಯುತ್ತೆ. ಸಾಗರ್ ಅಂತ. ಸಾಗರ್. ಅಶ್ವಿನಿ. ಮಗುಗೆ ಹೆಸರು ಇಟ್ಟಿದ್ದೀರಾ? ರಿಶ್ವಿನ್. ಇಬ್ರದ್ದು ಸೇರ್ಸಿ ಇಟ್ಟಿರೋದಾ? ಸೂಪರ್. ಇಬ್ಬರು ಮಾತು ಇಬ್ರು ಮಾತು ಕೇಳ್ಬೇಕು. ನೀವ್ ಹಂಗೆ ಪಾಲಿಸ್ತಾ ಇದ್ದೀರಾ? ಸೊ ಇದನ್ನ ಮಾತು ಕೇಳ್ಬೇಕು. ಇಬ್ರು ಮಾತು ಕೇಳ್ಬೇಕು. ಯಾರೋ ಒಬ್ರು ಡಾಮಿನೇಟ್ ಆಗ್ಬಾರ್ದು. ಒಬ್ಬರಿಗೊಬ್ರು ಅಡ್ಜಸ್ಟ್ ಮಾಡ್ಕೋಬೇಕು. ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ನೀವ್ ಹೇಳಿ ಮೇಡಮ್. ಸೇಮ್. ತಾಳ್ಮೆ ಇರ್ಬೇಕು. ತಾಳ್ಮೆ ಇರ್ಬೇಕು. ಚಿತ್ರ ನಿತ್ಯಾನಂದನ್. ಓಕೆ. ಮೈಸೂರು. ಮೈಸೂರಿನವರು. ನಾವು ವಿ ಹ್ಯಾವ್ ಫೈನಲಿ ಸೆಟಲ್ಡ್ ಇನ್ ಮೈಸೂರು. ವಿ ಹ್ಯಾವ್ ಲಿವ್ಡ್ ಆಲ್ ಓವರ್ ಇಂಡಿಯಾ. ಓಕೆ. ಓಕೆ. ನಿಮ್ಗೆ ಗೊತ್ತಾಯ್ತು ಕ್ವಶನ್ಸ್, ಅದ್ರ ಬಗ್ಗೆ ನೀವು ಹೇಳಿ. ಅದೇ ಈ ಗಂಡ ಹೆಂಡತಿ ಇಬ್ರು ಡಿಸಿಷನ್ಸ್ ತಗೊಳಕ್ಕೆ ಈಗ ಕೇಪಬಲ್ ಇದ್ದಾರೆ. ಬಿಕಾಸ್ ಇವನ್ ದ ವೈಫ್ ಇಸ್ ಅರ್ನಿಂಗ್, she also has a major part to play in the society. She is also enlightened, educated, working ಎಲ್ಲ ಮುಂದೆ ತರ ಇಲ್ಲ ಈಗ. So it's what do you say, better to have a joint family system like olden days to bring up the youngsters. Younger generation, not youngsters. Go for admission, school admission. They're asking whether you are all educated. If I am not educated, my wife is educated, then the child gets admission because somebody is there to teach them. So both are very important. Our concept, our Hindu concept, our Shastras, everything says always ಮಕ್ಕಳನ್ನ ಈಗಿನ ಕಾಲದ ಮಕ್ಕಳನ್ನ ಬೆಳೆಸೋದಕ್ಕೆ you need 2 generations to take care of them. ಹೆಸರು? ಸುದೀಪ್ ಬ್ರೋ. ಸುದೀಪ್. ಮೈಸೂರು. ಮೈಸೂರು. ಮದುವೆ ಆಗಿಲ್ಲ? ಇಲ್ಲ. ಈಗ ನನ್ ಕ್ವಶನ್ ಬಂದ್ಬಿಟ್ಟು ಎಕ್ಸ್ಪೀರಿಯನ್ಸ್ ಇರೋರ್ಗೆ ಕೇಳ್ದೆ, ಮದುವೆ ಆದ್ಮೇಲೆ ಗಂಡನ್ ಮಾತು ಕೇಳಿದ್ರೆ ಸಂಸಾರ ಚೆನ್ನಾಗಿರುತ್ತಾ, ಹೆಂಡತಿ ಮಾತು ಕೇಳಿದ್ರೆ ಸಂಸಾರ ಚೆನ್ನಾಗಿರುತ್ತಾ ಅಂತ. ಸೊ ನಿಮ್ಗೆ ಮದ್ವೆ ಆಗಿಲ್ಲ, ಆಸ್ ಎನ್ ಎಕ್ಸ್ಪೆಕ್ಟೇಷನ್ ನಿಮ್ಗೆ ಇನ್ ಫ್ಯೂಚರ್ ಮದ್ವೆ ಆದ್ಮೇಲೆ ಹೇಗೆ ಅಂದ್ರೆ ನಾನು ಹೆಂಡತಿ ಮಾತು ಕೇಳ್ತೀನಿ ಅಥವಾ ಇಲ್ಲ ನನ್ ಮಾತು ಅವ್ರು ಕೇಳ್ಬೇಕು, ಆ ತರದಲ್ಲಿ ನಿಮ್ದು ಮೈಂಡ್ ಸೆಟ್ ಹೇಗಿದೆ ಅಂತ? ನನ್ಗೆ ಓಕೆ ಬ್ರೋ, ಲೈಕ್ ಇಟ್ ಡಿಪೆಂಡ್ಸ್ ಆನ್ ಒಪಿನಿಯನ್. ಸೊ ಅವ್ರದ್ದು ಕರೆಕ್ಟ್ ಇದ್ರೆ ನಾವು ಅವ್ರದ್ದು ಕೇಳ್ಬೇಕು. ಸೊ ನಮ್ದು ಕರೆಕ್ಟ್ ಇದ್ರೆ ಅವ್ರು ಕೇಳ್ತಾರೆ. ಸೊ ಆತರ ಆಗದೆ ಇಲ್ಲ ನನ್ ಮಾತು ನೀವು ಕೇಳ್ಬೇಕಂತ ಅವ್ರ ಅಂದ್ರೆ ಏನ್ ಮಾಡ್ತೀರಿ? ಕೇಳೋಣ ಬ್ರೋ. ಅದಕ್ಕೆ ಕಂಗ್ರಾಚುಲೇಷನ್ ಕೇಳೋಣ. ಸೊ ಇಟ್ ಡಿಪೆಂಡ್ಸ್ ಆನ್ ಸಿಚುಯೇಷನ್. ಸಿಚುಯೇಷನ್ ಕೇಳಬೇಕಂತ ಮ್ಯಾಟರ್ ಆದ್ರೆ ಅಷ್ಟೇ ಬ್ರೋ, ಸಿಂಪಲ್ ಆಗಿ ಅಷ್ಟೇ. My name is Ayush. Sohani. So you guys are from? I'm from Nagpur, Maharashtra. From Bangalore. Bengaluru. You don't know Kannada?
I'm a North Indian. I just lived in Bangalore. Oh, okay. Who is the better? I think it's both. It's both. Yeah, Okay. like a mix of both their opinions Okay. mutually. How? Yeah, same. Same. Like nowadays, in our generation, it's like more dominance is there. So you have to listen to me. What I'm saying. Yeah. That kind of thing is happening more, and from that misunderstanding, lots of breakups and relationships are ruining, and divorce is happening. Yeah. That's why I'm just making this question. Yeah. So you guys are telling mutual respect, and it should be in the both the way. Yeah, right. Yeah, So you guys will follow the same thing in future. yeah. More dominant. Oh, I okay. will follow that. Oh, that's it, guys. That's it. Thank you. ಯು ಸಿ ಪ್ರಾಕ್ಟಿಕಲಿ ಲೇಡೀಸ್ಗೆ ಬಹಳ ಅನುಭವ ಮನೆಯಲ್ಲಿದ್ದು ಜನಗಳ ಜೊತೆ ಇದ್ದು ಅದು ಅಭ್ಯಾಸ ಆಗಿರುತ್ತೆ. ಜೆಂಟ್ಸ್ ಏನಾಗುತ್ತೆ ಅವರು ಹೊರಗಡೆ ವರ್ಕ್ ಮಾಡಿ ವರ್ಕ್ ಪ್ಲೇಸ್ ಅಲ್ಲಿ ದೇಲ್ ಬಿ ಟು ಗುಡ್. ಮನೆಗೆ ಬಂದು ಸ್ಟ್ರೆಸ್ ಆದಾಗ ಆ ಸ್ಟ್ರೆಸ್ ನ ಮನೆಯಲ್ಲಿ ವೈಫ್ ಮೇಲೆ ಹಾಕಿದಾಗ ಇರಿಟೇಷನ್ ಶುರು ಆಗುತ್ತೆ. ಇದೆಲ್ಲ ನ್ಯಾಚುರಲಿ ಫಾರ್ ಎನಿಬಡಿ ಎನಿ ಟೂ ಇಂಡಿವಿಜುವಲ್ ಆಗೇ ಆಗತ್ತೆ. ಅದಕ್ಕೆ ಅಂತ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಳಕ್ಕೆ ಗಂಡನ್ಗಾಗ್ಲಿ ಹೆಂಡತಿಗಾಗ್ಲಿ ಸಹನೆ ಇಲ್ಲ ಅಂದ್ರೆ ನಮಗೆಲ್ಲ 50 ವರ್ಷ ಆಯ್ತು ಮದುವೆ ಆಗಿ ಜೊತೆಗಿರಕ್ ಸಾಧ್ಯನೇ ಇಲ್ಲ. ಏನಂತೀರಾ ಎಲ್ಲರೂ? ಖಂಡಿತ. ನಮ್ಮದು ಈಗಿನ ಜನರೇಷನ್ ನಲ್ಲಿ ಸಹನೆ 0. ಈಗೋ ತೋರಿಸಬಾರ್ದು ಗಂಡಸರು. ಗಂಡಸ್ರಾಗ್ಲಿ ಹೆಂಗಸ್ರಾಗ್ಲಿ ಆ ಈಗೋ ಪಾಯಿಂಟ್ ಅಲ್ಲಿ ನಾನೇ ಸರಿ ನಾನೇ ಇದು ಅದೆಲ್ಲ ತಪ್ಪದು. ತುಂಬಾ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಎಂತವ್ರಿಗೂ ಪೇಷನ್ಸ್ ಹೋಗುತ್ತೆ. ಐ ಅಗ್ರಿ ಬಿಕಾಸ್ ಹ್ಯೂಮನ್ಸ್ ದೇ ಲೂಸ್ ಪೇಷನ್ಸ್. ನಾನು ಎಲ್ಲರೂ ಸಹನೆ ಆಗಿರ್ಬೇಕು. ಯಾರ ಮನೆಯಲ್ಲೂ ಇರಲ್ಲ, ಎಲ್ರೂ ಮನೆಯಲ್ಲೂ ಆರ್ಗ್ಯುಮೆಂಟ್ ಇರುತ್ತೆ. ಆರ್ಗ್ಯುಮೆಂಟ್ ನ ದೊಡ್ಡದಾಗಿ ತಗೊಂಡ್ ಹೋಗ್ಬಾರ್ದು. ಅಷ್ಟೇ. ಮ್ಯೂಚುವಲ್ ರೆಸ್ಪೆಕ್ಟ್ ಇರ್ಬೇಕು, ಕಾಂಪ್ರಮೈಸ್ ಆಗ್ಬೇಕು. ನೀವ್ ಹೇಳಿದ್ರೆ ಮೇನ್ ಸಹನೆ ಒಬ್ರಿಗೊಬ್ರು ಗೌರವ ಕೊಡ್ಬೇಕು. ಯಾರು ಮೇಲಲ್ಲ, ಯಾರು ಕೀಳಲ್ಲ. ಹೇಳೋದು ಅದೇ ತರ ಕಣಪ್ಪ. ಗಂಡ ಹೆಂಡತಿ ಅನ್ಯೋನ್ಯವಾಗಿರ್ಬೇಕು, ಕೇಳ್ಬೇಕು. ಅದೇ ನಾವ್ ಹೇಳೋದು. ಒಬ್ರು ಜಗಳಕ್ಕಾದ್ರು ಇನ್ನೊಬ್ರು ಜಾಗ ಬಿಟ್ಕೊಡ್ಬೇಕು. ಇಬ್ರು ಈಕ್ವಲ್ ಇದ್ರೆ ಸಂಸಾರ. ಒಂದೇರು ಒಂದ್ ಪೇರು ಆದ್ರೆ ದಾರಿ ತಪ್ಪಿದ ಸಂಸಾರ ಆಗೋಗುತ್ತೆ. ಸೊ ನೀವು ಇಷ್ಟೊತ್ತು ನಮ್ಗೆ ಮೊದಲು ಹೇಳಿದ್ರಿ ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಈಗ ಎಷ್ಟು ಇಂಪಾರ್ಟೆಂಟ್. ಈಗಿನ ಜನರೇಷನ್ಗೆ ಅದ್ರದ್ದು ಒಂಚೂರು ಗೊತ್ತಿಲ್ಲ. ಹೌದು. ಸೊ ಅದ್ರ ಬಗ್ಗೆ ಒಂದು ಇಲ್ಲ, ಈಗ ಮಕ್ಕಳನ್ನೆಲ್ಲ ದೇ ಆರ್ ಸೆಂಡಿಂಗ್ ಔಟ್ಸೈಡ್ ಟು ಲರ್ನ್ ಎವ್ರಿಥಿಂಗ್. ವಾಟ್ ಎವರ್ ಶ್ಲೋಕಾಸ್ ಇರ್ಬೋದು, ಇದಿರ್ಬೋದು, ಅದಿರ್ಬೋದು. ಮುಂಚೆ ಎಲ್ಲ ನಮ್ಗೆ ಮನೆಯಲ್ಲೇ ಹೇಳ್ಕೊಡ್ತಿದ್ರು ತಂದೆ ತಾಯಿಗಳು, ತಾತ ಅಜ್ಜಿ ಇರ್ಬೋದು, ಎಲ್ರು. ಈಗ ಅದೆಲ್ಲ ಹೋಯ್ತು. ಯಾಕಂದ್ರೆ ಅಮ್ಮನೂ ಕೆಲಸ ಮಾಡ್ತಾಳೆ. ಇಟ್ ಇಸ್ ನೆಸೆಸರಿ. ಐ ಡೋಂಟ್ ಸೇ ಇಟ್ಸ್ ನಾಟ್ ನೆಸೆಸರಿ. ಸೊ ದೇರ್ ಇಸ್ ಅ ಗ್ಯಾಪ್. ಸೊ ಅದನ್ನ ಫಿಲ್ ಮಾಡೋದಕ್ಕೆ ಐ ಥಿಂಕ್ ದ ಓಲ್ಡನ್ ಸಿಸ್ಟಮ್ ಶುಡ್ ಕಮ್ ಬ್ಯಾಕ್ ಟು our society, which is better. Second thing, economically also, parents there, in-laws are there, you are there, 3 houses. Why don't you take 1 house? You can have 2 kitchens, but 1 house, so that economically also is good for the country. To have, you can say joint family, where you can save a lot. Okay, thank you. Please convey very clearly, we are for both husband and wife coming together and having a joint family. And for the joint family, ಅವ್ರ ಮಾತು ನಾವು ಕೇಳ್ಬೇಕು, ನಮ್ಮ ಮಾತು ಅವ್ರು ಕೇಳ್ಬೇಕು. ಯಾರೋ ಒಬ್ರು ಡಾಮಿನೆಂಟ್ ಮಾಡಬಾರ್ದು. ಖಂಡಿತವಾಗಿ ನಿಮಗೆ ಚೆನ್ನಾಗಿ ಸಂಸಾರ ಇರ್ಬೇಕು ಅಂದ್ರೆ ಹೇಳ್ತಾ ಇರೋದು. ಏನಾರು ಹೇಳಕ್ ಇಷ್ಟಪಡ್ತೀರಾ ಯೂತ್ ಜನರೇಷನ್ಗೆ? ಡಾಮಿನೆನ್ಸ್ ಜಾಸ್ತಿ ಇದೆ, ಇಲ್ಲ ನನ್ ಮಾತು ಕೇಳು ನೀನು ಅಂತ ಆ ತರ ಎಲ್ಲ ಇರುತ್ತೆ. ಅವ್ರಿಗೆ ಏನ್ ಹೇಳಕ್ ಇಷ್ಟ? ಯಾರಿಗೇನ್ ಹೇಳಿದ್ರೆ ಏನಾದ್ರು ಕೇಳೋ ತರ ಇದಾರ ರೀ ಜನಗಳು? ಯಾರಾದ್ರೂ ಹೋಗ್ಲಿ, ಲೇಡೀಸ್ಗಾಗ್ಲಿ ಜೆಂಟ್ಸ್ಗಾಗ್ಲಿ ಹೇಳಿದ್ರೆ ಕೇಳೋ ತರ ಇದಾರ? ಯಾರು ಏನ್ ಕೇಳಲ್ಲ. ಅವಳು ಇಷ್ಟದ ಪ್ರಕಾರನೇ ಇರೋದು ಎಲ್ಲರೂ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.